ಈಗ ದೇವಿ ವೃಂದ ಈ ಒಂದನ್ನ ಬಿಟ್ಟು ಹೋಗಿರ್ಬೇಕು. ದೇವಿ ವೃಂದ, ನೀವ್ ಎಲ್ಲಿದ್ದೀರ? ದೇವಿ ವೃಂದ, ದೇವಿ ವೃಂದ. ಕೃಷ್ಣ, ದೇವಿ ವೃಂದ, ಇದೇನ್ ಮಾಡ್ತಿದ್ದೀರಾ? ನೀವ್ ಇಲ್ಲಿಂದ ಹೋಗ್ತಿದ್ದೀರಾ? ಕೃಷ್ಣ, ನಾನು ನಿರ್ಧಾರ ಮಾಡಿರುವೆ, ನಾನಿನ್ನೂ ಇಲ್ಲಿ ಇರುವುದಿಲ್ಲ. ದೇವಿ ವೃಂದ, ಈಗ ನೀವ್ ಇಲ್ಲಿಂದ ಹೊರಟೋದ್ರೆ ಈ ವನ ಪೂರ್ತಿಯಾಗಿ ನಾಶ ಆಗ್ಬಿಡತ್ತೆ. ಈ ಭೂಮಿನೇ ಬಂಜರ ಆಗ್ಬಿಡತ್ತೆ. ಆದರೆ ಕೃಷ್ಣ, ನಾನಿಲ್ಲಿ ಯಾವ ಕಾರ್ಯಕ್ಕೋಸ್ಕರ ಬಂದೆನೋ ಅದೀಗ ಪೂರ್ಣಗೊಂಡಾಯಿತು. ನನ್ನ ಮನದಲ್ಲಿ ಪ್ರಭು ವಿಷ್ಣುವಿನ ಮೇಲಿದ್ದ ರೋಷ ಈಗ ಸಮಾಪ್ತವಾಗಿದೆ. ಈಗ ನಾನಿಲ್ಲಿರುವುದು ಹೇಗೆ ಸರಿಯಾಗುವುದು? ದೇವಿ ವೃಂದ, ನಾನ್ ನಿಮ್ಗೆ ಹೇಳಿದ್ನಲ್ಲ, ಈಗ್ಲೂ ನಿಮ್ಮ ಕಾರ್ಯ ಪೂರ್ಣ ಆಗಿಲ್ಲ. ದೇವಿ, ಭೂಮಿಲಿ ನಿಮ್ಮ ವಾಸ ಈ ಜನರಿಗೋಸ್ಕರ ಬಹಳ ಶುಭವಾದದ್ದು. ಮತ್ತೆ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ಪತಿವ್ರತ ಧರ್ಮದ ಪಾಲನೆ ಮಾಡಿದ್ರು ಅದರ ಪ್ರತಿಫಲ ಸಿಗೋದು ಉಳ್ಕೊಂಡಿದೆ ದೇವಿ. ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ ದೇವಿ. ಋಷಿವರ್ಯ, ನೀವು ಯಾವ ಧರ್ಮದ ಮಾತನಾಡುತ್ತಿದ್ದೀರಿ? ನಾರಾಯಣನ ಮೇಲೆ ಶತ್ರುತ್ವದ ಭಾವ ಇರಿಸಿ ನಾನು ಈ ಜಗತ್ತಿನ ಎಲ್ಲಕ್ಕೂ ದೊಡ್ಡ ಅಧರ್ಮ ಮಾಡಿದ್ದೆ. ದೇವಿ, ಶತ್ರು ರೂಪದಲ್ಲೇ ಆಗಲಿ, ಆದರೆ ನೀವು ವರ್ಷಗಳಿಂದ ನಾರಾಯಣನ ಧ್ಯಾನ ಮಾಡಿದಿರಿ. ಅವನಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನವಿತ್ತಿರಿ. ಯಾರ ಹೃದಯದಲ್ಲಿ ನಾರಾಯಣನ ವಾಸವಿದೆಯೋ ನಾರಾಯಣ ಅವರಿಗೆ ಅದಕ್ಕೆ ಪ್ರತಿಫಲ ಅವಶ್ಯ ನೀಡುತ್ತಾನೆ ದೇವಿ. ದೇವಿ, ನಿಮಗೆ ನೆನಪಿದೆಯೇ, ನೀವೊಂದು ನಾರಾಯಣನಿಗೆ ಕಲ್ಲಾಗು ಎಂದು ಘೋರ ಶಾಪ ಕೊಟ್ಟಿರಿ. ಜಗತ್ಪಾಲಕನಾಗಿದ್ದರು ಇವತ್ತು ನೀನು ಪಾಷಾಣ ಹೃದಯವುಳ್ಳ ವ್ಯಕ್ತಿಯ ಹಾಗೆ ನನ್ನ ಜೊತೆ ದುರ್ವ್ಯವಹಾರ ಮಾಡಿದೆ. ಅದಕ್ಕಾಗಿ ಕೇಳು, ನಾನ್ ನಿನಗೆ ಶಾಪ ನೀಡುವೆ. ನೀನೀಗ ನಿನ್ನ ಕರ್ಮದ ಹಾಗೆ ಪಾಷಾಣವೇ ಆಗಿಬಿಡು. ಅದೇ ಸಮಯ ನಾರಾಯಣನು ನಿಮಗೆ ವರದಾನ ನೀಡಿದ್ದ. ಆತನ ಕಲ್ಲಿನ ರೂಪದ ಸಾಲಿಗ್ರಾಮವು ನಿಮ್ಮನ್ನು ವರಿಸಲೆಂದು. ಒಂದು ಬಾರಿ ನಾರಾಯಣನೊಂದಿಗೆ ಯಾರ ಮಿಲನವಾದರೂ ಈ ಜಗತ್ತಿನಲ್ಲಿ ಅವರಿಗೂ ಅಧಿಕ ಪಾವನ ಪವಿತ್ರ ಯಾರೂ ಇರುವುದೇ ಇಲ್ಲ. ದೇವಿ, ಇದು ಅದೇ ಸಾಲಿಗ್ರಾಮ ಕಲ್ಲು. ಇದೇ ನಿಮ್ಮ ಶಾಪದಿಂದ ನಿರ್ಮಾಣವಾಗಿದ್ದು. ಸಾಕ್ಷಾತ್ ನಾರಾಯಣನ ಅವತಾರ. ಸಮಯ ಬಂದಾಗಿದೆ ದೇವಿ. ಇನ್ನು ಈ ನಾರಾಯಣ ರೂಪಿ ಸಾಲಿಗ್ರಾಮವು ನಿಮ್ಮನ್ನು ಈಗ ವರಿಸಲಿ. ಈ ಸಾಲಿಗ್ರಾಮದ ಜೊತೆ ನಿಮ್ಮ ವಿವಾಹವಾಗಲಿ. ನೀವು ಮಾನ್ಯರು ಪ್ರಭು. ನಾನು ನಿಮಗೆ ಶಾಪವಿದ್ದೆ, ಆದರೆ ನೀವು ನನ್ನ ಉದ್ಧರಿಸಿದಿರಿ. ನನಗೆ ನಿಮ್ಮದೇ ಒಂದು ಅವತಾರ ಸಾಲಿಗ್ರಾಮದ ಪತ್ನಿಯಾಗುವ ಪರಮ ಸೌಭಾಗ್ಯ ಕೊಟ್ಟಿರಿ ಪ್ರಭು. ನಿಮ್ಮ ಲೀಲೆ ಪಾರವಿಲ್ಲದ್ದು ಪ್ರಭು. ನಾನು ಧನ್ಯಳು ಪ್ರಭು, ನಾನು ಧನ್ಯಳು.
ಎಂತಹ ಭಾಗ್ಯಶಾಲಿ ನೀನು ಯಕ್ಷಿಣಿ, ಎಂತಹ ಭಾಗ್ಯಶಾಲಿ, ಮೃತ್ಯು ಲೋಕದಿಂದ ಮರಳಿದೆ. ಇಲ್ಲ ಇಲ್ಲ ಇಲ್ಲ, ಭಾಗ್ಯಶಾಲಿ ಅಲ್ಲ, ಭಗವಂತ ಕಂಸನ ಭಕ್ತಳು, ಅದಕ್ಕಾಗಿ ಮೃತ್ಯು ಲೋಕದಿಂದ ಮರಳಿದೆ. ಭಗವಂತ ಕಂಸನ ಭಕ್ತೆ, ಹೇಳು, ಏನಾಗಿತ್ತು ನಿನ್ನ ಸ್ಥಿತಿ? ಯಾರಿಂದ ಆಯ್ತು ನಿನ್ನ ಹತ್ಯೆ? ಮಹಾರಾಜ, ನನ್ನ ಹತ್ಯೆ ಅದೇ ಬಾಲಕನ ಒಬ್ಬ ಭಕ್ತನಿಂದ ಆಯಿತು. ಅವನಿಗೆ ನೀವು ವರ್ಷದಿಂದ ಕಾದಿದ್ದು. ಇದಕ್ಕೆ ಹೇಳುತ್ತಾರೆ ಜೀವನದ ಸಾರ್ಥಕತೆ. ನಾನಿದನ್ನು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕುತ್ತಿದ್ದೆ, ಅದು ಇಲ್ಲಿ ನನ್ನ ಎದುರೇ ಇತ್ತು. ಹೇಳು ಯಕ್ಷಿಣಿ, ಯಾರು ಆ ಬಾಲಕ ಮತ್ತು ಯಾರು ಅವನ ಭಕ್ತ? ನನ್ನನ್ನು ಕ್ಷಮಿಸಿ ಮಹಾರಾಜ, ಆದರೆ ನಾನದನ್ನು ನಿಮಗೆ ಹೇಳಲಾರೆ. ನಾನು ನಿನ್ನ ಜೀವನದಾತ ಯಕ್ಷಿಣಿ, ಜೀವನದಾನ ಕೊಟ್ಟಿರುವೆ ನಾನು ನಿನಗೆ. ಕಂಸ, ಈಗ ನನಗಂತೂ ಜೀವನದ ಮೋಹವೂ ಇಲ್ಲ, ಹಾಗೆ ಮೃತ್ಯುವಿನ ಭಯವೂ ಇಲ್ಲ. ಇದೇನಾಗಿದೆ ನಿನಗೆ? ಇದೆಂತಹ ಸಾತ್ವಿಕ ಮಾತು ಆಡುತ್ತಿರುವೆ ಯಕ್ಷಿಣಿ. ಕಂಸ, ಇದೇ ಸತ್ಯ. ಆ ಬಾಲಕನ ಭಕ್ತನಿಂದ ನನ್ನ ಅಂತ್ಯ ಆಗಿದ್ದಲ್ಲ, ಬದಲಾಗಿ ಆ ಭಕ್ತನು ನನಗೆ ಮೃತ್ಯು ಶಿಕ್ಷೆ ನೀಡಿ ನನ್ನ ಒಳಗಿನ ಅಸುರ ಶಕ್ತಿಗಳನ್ನ ಪೂರ್ತಿಯಾಗಿ ನಾಶ ಮಾಡಿಬಿಟ್ಟ. ಹೇಗೆ ಆ ವಂಚಕ ಭಗವಂತನೋ ಹಾಗೆಯೇ ಅವನ ಭಕ್ತೆ. ಈಕೆಗೆ ಜೀವನ ನೀಡಿ ಏನೂ ಲಾಭವಾಗಲಿಲ್ಲ. ಈಗ ಹೇಗೆ ಹುಡುಕಲಿ ಅವನನ್ನು? ಹೇಗೆ ಹುಡುಕಲಿ ಯಕ್ಷಿಣಿ? ಕಂಸ, ನೀನು ಸುಮ್ಮನೆ ಆ ಬಾಲಕನನ್ನು ಹುಡುಕುತ್ತಾ ಇದ್ದೀಯ. ಆದರೆ ಎಲ್ಲಿವರೆಗೂ ಆ ಬಾಲಕ ತಾನೇ ಸ್ವತಃ ಬಯಸಲ್ವೋ, ನೀನು ಅವನ್ನ ಅಲ್ಲಿವರೆಗೂ ನೋಡೋಕ್ಕಾಗಲ್ಲ. ಏನು ಹೇಳಿದೆ ನೀನು? ಏನೆಂದೆ? ಎಲ್ಲಿಯವರೆಗೂ ಆ ಬಾಲಕ ಬಯಸುವುದಿಲ್ಲವೋ ನಾನು ಅವನ ಬಳಿ ತಲುಪಲಾಗದೆ. ಪ್ರಲಬ್ಧ ಚಾಣೂರ, ಹಾ ಭಗವಂತ, ಇವಳು ಪೂರ್ಣವಾಗಿ ವಿಷ್ಣು ಭಕ್ತೆಯಾದಳು. ಒಂದು ವೇಳೆ ಏನಾದರೂ ಈಕೆಗೆ ಜೀವ ನೀಡುವ ಸಮಯ ನೀನು ಆ ವಿಷ್ಣುವಿನ ಮಂತ್ರ ಹೇಳಿದೆಯಾ? ಇಲ್ಲ ಭಗವಂತ, ನಾವಂತೂ ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ ಅಂತ ಹೇಳ್ತಿದ್ವಿ. ಈಗ ಯೋಚಿಸಿ ಪ್ರಲಬ್ಧ ಚಾಣೂರ, ಏನು ಮಾಡಲಿ ಈ ವಿಷ್ಣು ಭಕ್ತೆಗೆ? ನಮಗೆ ಸಹಾಯ ಮಾಡುವ ಬದಲಾಗಿ ಆ ವಂಚಕನ ಸ್ತುತಿ ಮಾಡುತ್ತಿದ್ದಾಳೆ.
ಅವನೇ ಇವಳ ಪತಿ ಶಂಖಚೂಡನ ಹತ್ಯೆ ಮಾಡಿದ. ಕೊನೆಗೂ ವೃಂದಾಗೆ ಅವಳ ಭಕ್ತಿಯ ಫಲ ದೊರೆಯಿತಲ್ಲ ಪ್ರಭು. ಇಂದು ನಿಮ್ಮ ಪರಮ ಭಕ್ತೆ ವೃಂದ ನಿಮ್ಮ ಸಾಲಿಗ್ರಾಮ ರೂಪವನ್ನು ತನ್ನ ಪತಿಯ ರೂಪದಲ್ಲಿ ಪಡೆದು ಧನ್ಯಳಾದಳು. ಹೌದು ದೇವಿ. ಭಕ್ತ ಭಗವಂತನ ಯಾವ ರೂಪವನ್ನು ಆರಾಧನೆ ಮಾಡುವನೋ ಭಗವಂತನು ಭಕ್ತನನ್ನು ಅದೇ ರೂಪದಲ್ಲಿ ಉದ್ಧಾರ ಮಾಡುತ್ತಾನೆ. ಈಗ ಸಮಯ ಬಂದಾಗಿದೆ ವೃಂದಾಳ ಉದ್ಧಾರಕ್ಕೆ. ವೃಂದ, ಇಂದಿನಿಂದ ಈ ಜಗತ್ತು ನಿನ್ನನ್ನು ತುಳಸಿಯ ಹೆಸರಿನಿಂದ ಕರೆಯಲಿ ಮತ್ತು ನನ್ನ ಯಾವುದೇ ಪೂಜೆ ವ್ರತ ಅನುಷ್ಠಾನವು ನೀನು ಇಲ್ಲದೆ ಪೂರ್ಣವಾಗುವುದಿಲ್ಲ. ಮತ್ತು ಇಂದಿನಿಂದ ನನ್ನ ಪೂಜೆಗೆ ಯಾರಾದರೂ ಪೂರ್ಣ ಭಕ್ತಿ ಭಾವದ ಜೊತೆ ತುಳಸಿಯ ಎಲೆ ಅರ್ಪಿಸಿದರೆ ಆಗವನ ಜೀವನದಲ್ಲಿ ಎಲ್ಲ ಕಷ್ಟ ಸಮಾಪ್ತಿಗೊಳ್ಳುತ್ತದೆ. ಅಲ್ಲಿವರೆಗೂ ವೃಂದಾವನ ವಾಸಿಯರ ಸಂತೋಷ ಮತ್ತೆ ಅವರ ಜೀವನ ಯಾವಾಗ್ಲೂ ಅಪಾಯದಲ್ಲಿರುತ್ತೆ. ಗೋಪಿಯರ್ಗೆ ಮತ್ತೆ ನನ್ನ ಅಮ್ಮಂಗೆ ದುಃಖ ನೀಡಿದಕ್ಕೆ ಶಿಕ್ಷೆನ ನೀನ್ ಅನುಭವಿಸ್ಲೇಬೇಕು ಕಂಸ. ಕಂಸ, ನೀನೇನ್ ಮಾಡ್ಬೇಕಿತ್ತು ಅದನ್ನ ಮಾಡಿದ್ಯಾ. ಈಗ ನಿನ್ನ ಅಂತ್ಯದ ಆರಂಭ ಶುರು. ಭಾಗ್ಯಶಾಲಿ ಯಕ್ಷಿಣಿ, ನೀನು ಸ್ವತಃ ನಿನ್ನ ದೌರ್ಭಾಗ್ಯದ ಆರಂಭ ಮಾಡಿದೆ. ಕಂಸ, ನಾರಾಯಣನು ಕರುಣಾನಿಧಿಯು, ದಯಾನಿಧಿಯು. ಯಾರಾದರೂ ಒಳ್ಳೆ ಮನಸ್ಸಿನಿಂದ ಅವನಲ್ಲಿ ಕ್ಷಮೆ ಕೇಳಿದರೆ ಅವನು ಖಂಡಿತ ನಿನ್ನನ್ನು ಕ್ಷಮಿಸುತ್ತಾನೆ. ಕ್ಷಮೆ ಬೇಕಿಲ್ಲ ಯಕ್ಷಿಣಿ. ಕ್ಷಮೆ ಬೇಕಾಗಿದ್ದಲ್ಲ ನನಗೆ ಯಕ್ಷಿಣಿ. ನನಗೆ ಮೃತ್ಯು ಬೇಕಷ್ಟೇ. ಏಕೆಂದರೆ ಮೃತ್ಯು ನೀಡುವುದಕ್ಕೆ ಆ ವಂಚಕ ನನ್ನ ಬಳಿ ಬರಬೇಕು ಮತ್ತು ಹಾಗೊಮ್ಮೆ ಆತ ನನ್ನ ಬಳಿ ಬಂದರೆ ನಾನು ಅವನ ಅಂತ್ಯ ಮಾಡುತ್ತೇನೆ. ಕೇಳು ಹೇಗೆ? ಹೀಗೆ. ಯಕ್ಷಿಣಿ ಕೇವಲ ಸತ್ತಿಲ್ಲ, ಇದು ಶುಭಾರಂಭ. ಓ ಚಕ್ರಧಾರಿ, ಆರಂಭವಾಗಿದೆ ನಿನ್ನ ಅವತಾರದ ಅಂತ್ಯ. ಪ್ರಭು, ನೀವೇನು ಯೋಚಿಸುವುದು ಪ್ರಭು? ಗುರುದೇವ, ನಾನು ಸತ್ಯ ತಿಳ್ಕೊಂಡಿದ್ದೀನಿ ಗುರುದೇವ. ಯಾವ ಸತ್ಯ ಪ್ರಭು? ಈಗ ಜಗತ್ತಿಗೆ ಒಬ್ಬನೇ ಶತ್ರು ಇರೋದು, ಅವನು ಕಂಸ. ಗೋಕುಲ ಮತ್ತೆ ವೃಂದಾವನಕ್ಕೆ ಬರೋ ಅಪಾಯಗಳಿಗೆ ಕಾರಣ ಒಬ್ಬನೇನೆ, ಕಂಸ. ಅದಷ್ಟೇ ಅಲ್ಲ, ನನ್ನ ಅಮ್ಮನ ಜೀವನನ ಅಪಾಯದಲ್ಲಿ ಸಿಕ್ಕಾಕ್ಸಿದ್ದ, ಗೋಪಿಯರ ಹರಣ ಮಾಡಿದ್ದ ಅವನೇನೆ, ಕಂಸ. ಪ್ರಭು,
ನೀವು ಹೇಳಬೇಕಾದ್ದೇನು? ಗುರುದೇವ, ಈಗ ಪಾಪಿ ಕಂಸನ ಪಾಪದ ಕೂಡ ತುಂಬಾಗಿದೆ. ಅವನ ಅತ್ಯಾಚಾರ ಮತ್ತೆ ಅಧರ್ಮದ ಗಡಿಯನ್ನು ದಾಟ್ಬಿಟ್ಟಿದ್ದಾನೆ. ಅದಕ್ಕಾಗಿ ಗುರುದೇವ, ನನ್ಗೆ ನಿಮ್ಮ ಆಜ್ಞೆ ಬೇಕಿದೆ. ಯಾವ ಆಜ್ಞೆ ಪ್ರಭು? ಗುರುದೇವ, ಈಗ ಸಮಯ ಬಂದಾಗಿದೆ. ಇನ್ನು ಪಾಪಿ ಕಂಸನ ಪಾಪದ ಅಂತ್ಯವಾಗ್ಲಿ. ನನ್ಗೆ ಆಜ್ಞೆ ನೀಡಿ ಗುರುದೇವ. ಈಗ ನಾನು ಪಾಪಿ ಕಂಸಂಗೆ ಮೃತ್ಯು ದಂಡ ಕೊಡ್ಬೇಕು. ಪ್ರಭು, ನೀವು ಏನು ಹೇಳುತ್ತಿದ್ದೀರಿ? ಈಗ ಆಗ್ಬೇಕಿರೋದನ್ನ ಗುರುದೇವ. ಈಗ ಸಮಯ ಬಂದಾಗಿದೆ ಗುರುದೇವ. ಪಾಪಿ ಕಂಸನ ಅಧರ್ಮದಿಂದ ಈ ಸೃಷ್ಟಿಗೆ ಮುಕ್ತಿ ಕೊಡ್ಬೇಕಿದೆ. ಯಾಕಂದ್ರೆ ಈಗಲೂ ಕೂಡ ಪಾಪಿ ಕಂಸನ ಅಂತ್ಯ ಆಗದೆ ಇದ್ರೆ ಆಗ ಸೃಷ್ಟಿಯ ಜೊತೆ ಘೋರ ಅನ್ಯಾಯ ಆಗುತ್ತೆ ಗುರುದೇವ. ಆದರೆ ಪ್ರಭು, ಇದು ಬಹಳ ಶೀಘ್ರವೇನೋ? ಈಗ ನಿಯತಿಯ ಆ ಸಮಯ ಬಂದಿದೆಯೇ ಪಾಪಿ ಕಂಸನಿಗೆ ಮೃತ್ಯು ಪ್ರಾಪ್ತವಾಗಲು? ಗುರುದೇವ, ಇದು ಅವಶ್ಯಕ ಆಗಲ್ಲ. ಪ್ರತಿಯೊಂದು ಕರ್ಮ ನಿಯತಿಯ ಅನುಸಾರನೇ ಮಾಡ್ಬೇಕಿಲ್ಲ. ಅವಶ್ಯಕತೆ ಇದೆ ಅಂದ್ರೆ ಕರ್ಮ ಮಾಡಿ ನಿಯತಿಯ ನಿರ್ಧಾರ ಮಾಡ್ಲೇಬೇಕಾಗುತ್ತೆ ಗುರುದೇವ. ಗುರುದೇವ, ಈಗ ಕಂಸನ ಮೃತ್ಯುವಿನ ಸಮಯ ಬರ್ದೇ ಇರ್ಬೋದು, ಆದ್ರೆ ನಾನು ನನ್ನ ಕರ್ಮದಿಂದ ಕಂಸನ ನಿಯತಿಯ ನಿರ್ಧಾರನ ಮಾಡ್ಲೇಬೇಕು ಗುರುದೇವ. ಇದೇ ನಿಯತಿ, ಅದರಲ್ಲಿ ಕಂಸನ ಅಂತ್ಯ ಸುನಿಶ್ಚಿತನೇ. ಪ್ರಭು, ನೀವು ಜಗತ್ತಿನ ಪಾಲಕರು, ಏನನ್ನು ಮಾಡಲು ಸಾಮರ್ಥ್ಯವುಳ್ಳವರು. ಆದರೆ ಪ್ರಭು, ಒಂದು ಬಾರಿ ಪುನಃ ವಿಚಾರ ಮಾಡಿ. ಈಗ ತಪ್ಪಾದರೆ ಈ ಸಮಯದಲ್ಲಿ ಕಂಸನ ಮೃತ್ಯು ನಿಯತಿಯ ಪೂರ್ವ ನಿರ್ಧಾರದಲ್ಲಿ ದೊಡ್ಡ ಸಮಸ್ಯೆ ತಂದಿಡಬಾರದು. ಗುರುದೇವ, ಈ ಸಂಪೂರ್ಣ ಜಗತ್ತಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ನನಗೆ ನಮ್ಮ ಅಮ್ಮ ಇಷ್ಟ. ಮತ್ತೆ ಯಾರನ್ನು ನಮ್ಮಂಗೆ ಕಷ್ಟ ಕೊಟ್ರೆ ನಾನು ಅವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಈ ಪಾಪಿ ಕಂಸ ಅಂತೂ ನಮ್ಮ ಅಮ್ಮನ ಜೀವನೇ ಅಪಾಯದಲ್ಲಿ ತೋಡ್ಬಿಟ್ಟಿದ್ದ. ನಾನು ಅವನನ್ನ ಹೇಗೆ ಕ್ಷಮಿಸಕ್ಕಾಗುತ್ತೆ ಗುರುದೇವ? ಹೇಳಿ ನೀವೇ. ಇನ್ನದೇನೇ ಆಗ್ಲಿ ಗುರುದೇವ, ಈಗ ಪಾಪಿ ಕಂಸ ಸಾಯಲೇಬೇಕು. ಪ್ರಭು, ನಂದಪುತ್ರನು ಈಗಲೇ ಈ ರೀತಿ ನಿರ್ಣಯಿಸುವುದು ಇದು ಉಚಿತವೇ? ಈಗ ಅವನ ನಿರ್ಣಯ ಸಮಯಕ್ಕೂ ಮೊದಲೇ ಆಯಿತೆ. ದೇವಿ, ಕೃಷ್ಣನು ಏನೇ ನಿರ್ಣಯ ಮಾಡಿದರೂ ಅದು ಮಾತೆ ಯಶೋದೆಯ ಮೇಲಿನ ತನ್ನ ಪ್ರೇಮದ ಕಾರಣಕ್ಕೆ ಮಾಡಿದ್ದು. ಮತ್ತು ಪ್ರೇಮದಲ್ಲಿ ಮಾಡಿದಂಥ ಯಾವುದೇ ನಿರ್ಣಯ ಅನುಚಿತವಾಗಿರದು ದೇವಿ. ನಾರಾಯಣ ನಾರಾಯಣ. ಆದರೆ ಪ್ರಭು, ನೀವು ಸಾಂಸಾರಿಕ ಭಾವಗಳನ್ನು ಮೀರಿದ್ದೀರಿ. ನೀರಿನಲ್ಲಿ ಇರುವಂತಹ ಕಮಲ ಪುಷ್ಪದ ಹಾಗೆಯೇ ನಿರ್ಲಿಪ್ತತೆಯೂ ನಿಮ್ಮ ಸ್ವಭಾವವು. ಆದರೆ ಪ್ರಭು, ಇಂದು ನಂದಪುತ್ರ ಒಬ್ಬ ಪುತ್ರನ ಭಾವನೆಯಿಂದ ಪ್ರೇರೇಪಿತನಾಗಿ ಯಾವುದೋ ನಿರ್ಣಯ ಹೇಗೆ ಮಾಡಬಹುದು? ದೇವರ್ಷಿ, ಕೃಷ್ಣ ನನ್ನ ಅವತಾರ ಖಂಡಿತ. ಆದರೆ ಸರ್ವಪ್ರಥಮ ಅವನೊಬ್ಬ ಮನುಷ್ಯನು. ಅದಕ್ಕವನು ಮನುಷ್ಯರ ಭಾವನೆಯನ್ನೇ ಮೀರಿ ಹೊರಟರೆ ಆಗ ಕೃಷ್ಣ ಅವತಾರದ ಉದ್ದೇಶ ನಿಷ್ಫಲವಾಗುತ್ತದೆ. ಅದಕ್ಕಾಗಿ ಕೃಷ್ಣನ ಈ ನಿರ್ಧಾರ ಸಮಯ, ಕಾಲ ಮತ್ತು ಪರಿಸ್ಥಿತಿಯ ಕುರಿತು ಸರಿಯಾದದ್ದೇ ದೇವರ್ಷಿ. ಸತ್ಯವಚನ ಪ್ರಭು, ಸತ್ಯವಚನ. ನನಗೆ ಅರ್ಥವಾಯಿತು ಪ್ರಭು. ನಾರಾಯಣ ನಾರಾಯಣ. ಗುರುದೇವ, ನನಗೆ ಆಜ್ಞೆ ನೀಡಿ ಗುರುದೇವ. ಯಾಕಂದ್ರೆ ನನ್ನ ಅಮ್ಮ ಹೇಳ್ತಾಳೆ, ಗುರುವಿನ ಆಜ್ಞೆ ಇಲ್ಲದೆ ಯಾವುದೇ ಕಾರ್ಯ ಮಾಡಕ್ ಹೋಗ್ಬಾರ್ದು. ಪ್ರಭು, ನೀವು ಸರ್ವಜ್ಞರು, ಸಂಪೂರ್ಣ ಸೃಷ್ಟಿಯ ಪಾಲಕರು. ಈಗ ನೀವೇ ನಿರ್ಣಯ ಮಾಡಿದ ಮೇಲೆ ನಾನು ನಿಮ್ಮನ್ನು ತಡೆಯಲು ಹೇಗೆ ಸಾಧ್ಯ? ಒಬ್ಬ ಗುರು ಮತ್ತು ಒಬ್ಬ ಭಕ್ತನ ರೂಪದಲ್ಲಿ ನಾನು ನಿಮ್ಮ ನಿರ್ಣಯವನ್ನು ಸದಾ ಒಪ್ಪಿಕೊಳ್ಳುವೆ. ಜಗತ್ತಿಗೆ ಅಧರ್ಮಿ ಕಂಸನ ಅತ್ಯಾಚಾರದಿಂದ ಮುಕ್ತಿ ಸಿಗಲೇಬೇಕಿದೆ.
ಬಹಳ ಅಧರ್ಮ ಮಾಡಿದ್ಯಾ ನೀನು. ಈಗ ಸಮಯ ಬಂದಿದೆ, ಈಗ ನಿನ್ಗೆ ಪ್ರತಿಯೊಂದು ಅಧರ್ಮಕ್ಕೂ ಶಿಕ್ಷೆ ಸಿಗುತ್ತೆ. ಅಮ್ಮ, ನಾನು ನಿರ್ಧಾರ ಮಾಡಾಗಿದೆ ಅಮ್ಮ. ಯಾವ ಕಂಸ ನಿನ್ಗೆ ಕಷ್ಟ ಕೊಟ್ಟಿದ್ದಾನೋ ನಾನು ಅವನ ಜೀವಂತವಾಗಿ ಉಳಿಸಲ್ಲ ಅಮ್ಮ. ಅಮ್ಮ, ಅವನ್ ನಿನ್ನ ಮಮತೆಗೆ ನೋವು ನೀಡಿದಾನಲ್ಲ ಅಮ್ಮ, ನಾನು ಅವನ ಅಸ್ತಿತ್ವನೇ ನಾಶ ಮಾಡ್ಬಿಡ್ತೀನಿ ಅಮ್ಮ. ಅಮ್ಮ, ಇವತ್ತಿನ ನಂತರ ಕಂಸ ಯಾವತ್ತೂ ನಿನ್ಗೆ ಕಷ್ಟ ಕೊಡೋಕ್ಕಾಗೋದಿಲ್ಲ. ಅಮ್ಮ, ನನ್ಗೆ ಆಜ್ಞೆ ಕೊಡು ಅಮ್ಮ. ಕಂಸ, ಬಹು ಬೇಗನೆ ನಿನ್ನ ಪ್ರತೀಕ್ಷೆ ಪೂರ್ತಿ ಆಗ್ಬಿಡತ್ತೆ. ಯಾಕಂದ್ರೆ ನಾನು ಬರ್ತಿದ್ದೀನಿ ನಿನ್ನ ಅಂತ್ಯ ಮಾಡೋದಿಕ್ಕೆ. ಅಮ್ಮ ಮಮತೆ, ಅಮ್ಮ ಮಮತೆ. ಸರಿ, ಈಗ ಇದನ್ನು ಹೇಳಿ, ಈ ಮನುಷ್ಯನ ಜೀವನದಲ್ಲಿ ಮಾತೆಯ ಮಮತೆಗೆ ಏನು ಮಹತ್ವ ಇರುತ್ತೆ? ಭಗವಂತ, ನನಗನ್ಸುತ್ತೆ ಒಬ್ಳು ಅಮ್ಮ ಇರೋವಾಗ ಮನುಷ್ಯ ಎಂದು ನಿರ್ಭೀತ ಆಗಿರೋದೇ ಇಲ್ಲ. ಹಾ ಭಗವಂತ, ಅಮ್ಮನ ಮಮತೆ ಮನುಷ್ಯನ ಕೇವಲ ಭಯಭೀತ ಮನುಷ್ಯನಾಗಿ ಮಾಡತ್ತಷ್ಟೇ, ನಮ್ಮಿಬ್ಬರ ಹಾಗೆ ಧೈರ್ಯವಂತರಾಗಲ್ಲ. ಭಗವಂತ, 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 ನಮ್ಮಿಂದ ಏನಾದ್ರೂ ತಪ್ಪಾಗಿದೆಯಾ ಭಗವಂತ? ಮೂರ್ಖರೇ, ತಾಯಿಯ ಮಮತೆ ಮೀರಿ ಜಗತ್ತಿನಲ್ಲಿ ಯಾವ ಶಕ್ತಿನೂ ಇರಲ್ಲ. ತಾಯಿಯ ಇನ್ನೊಂದು ಹೆಸರೇ ಧೈರ್ಯ. ಏಕೆಂದರೆ ಕೇವಲ ತಾಯಿಗಾಗಿ, ಅವಳಿಗಾಗಿ ಮನುಷ್ಯ ತನ್ನ ಸಾಮರ್ಥ್ಯಕ್ಕೂ ಮೀರಿ ನಿರ್ಣಯ ಮಾಡ್ತಾನೆ. ಯಕ್ಷಿಣಿ, ನೀನು ವ್ಯರ್ಥಳಾದೆ. ಆದರೆ ಸಾಯುವಾಗ ನನಗೆ ಒಂದು ಸತ್ಯ ತಿಳಿಸಿದೆ. ಪಾಪಿ ಕಂಸ, ನೀನು ಅವನ ಅಮ್ಮನ ಮಮತೆಗೆ ನೋವು ಕೊಟ್ಟೆ. ಈಗ ಖಂಡಿತ ಬರ್ತಾನೆ. ಇದನ್ನೇ ಬಯಸಿದ್ದು ನಾನು. ಹೋಗಿ ಹೋಗಿ ಅವನ ಸ್ವಾಗತಕ್ಕೆ ಸಿದ್ಧತೆ ಮಾಡಿ. ಮಹಲಿನ ಎಲ್ಲಾ ದ್ವಾರ ತೆರೆಯಿರಿ. ಏಕೆಂದರೆ ವರ್ಷದಿಂದ ನಾನು ಯಾರ ಪ್ರತೀಕ್ಷೆ ಮಾಡುತ್ತಿದ್ದೆನೋ ಆತ ಸ್ವತಃ ತನ್ನ ಮಾತೆಯ ಮಮತೆಯ ಪ್ರತೀಕಾರ ನನ್ನಿಂದ ಪಡೆಯಲಿದ್ದಾನೆ. ಹೋಗಿ ಹೋಗಿ. ಇನ್ನು ತಡ ಮಾಡಬೇಡ ಚಕ್ರಧಾರಿ. ಈಗ ಭಗವಂತ ಕಂಸ ಸ್ವತಃ ನಿನ್ನ ಪ್ರತೀಕ್ಷೆ ಮಾಡುತ್ತಿದ್ದಾನೆ. ನಾರಾಯಣ ನಾರಾಯಣ. ಪ್ರಭು, ಇಂದು ನಂದಪುತ್ರ ಅಧರ್ಮದ ಅಂತ್ಯಕ್ಕಾಗಿ ಹೊರಟ. ಆದರೆ ಪ್ರಭು, ನನಗೊಂದು ವಿಷಯ ಅರಿವಾಗಲಿಲ್ಲ. ನಿಮ್ಮ ಪ್ರತಿಯೊಂದು ಅವತಾರದಲ್ಲಿ
ಎಂದೆಲ್ಲ ನೀವು ಅಧರ್ಮದ ನಾಶ ಮಾಡಿದಿರೋ ಆಗೆಲ್ಲ ಆದಿಶೇಷನು ನಿಮ್ಮ ಜೊತೆಯಲ್ಲಿಯೇ ಇದ್ದನು. ರಾವಣನ ಅಂತ್ಯದ ಸಮಯ ಶೇಷಾವತಾರ ಲಕ್ಷ್ಮಣನ ರೂಪದಲ್ಲಿ ನಿಮ್ಮ ಜೊತೆಗಿದ್ದ. ಆದರೆ ಈ ಧರ್ಮಯುದ್ಧದಲ್ಲಿ ಬಲರಾಮ ನಂದಪುತ್ರನ ಜೊತೆ ಏಕಿಲ್ಲ ಪ್ರಭು? ನೀವು ಸತ್ಯ ಹೇಳುತ್ತಿದ್ದೀರಿ ದೇವರ್ಷಿ. ಶೇಷ ಪ್ರತಿಯೊಂದು ಅವತಾರದಲ್ಲಿ ನನ್ನ ಸಹಯೋಗಿಯಾದ. ಆದರೆ ಪ್ರತಿಯೊಂದು ಯುಗ ಮತ್ತು ಧರ್ಮಯುದ್ಧಕ್ಕೆ ಅದರದೇ ಆದ ಅವಶ್ಯಕತೆ ಇರುತ್ತದೆ ದೇವರ್ಷಿ. ಆದ್ದರಿಂದ ಅವಶ್ಯಕವೇನಲ್ಲ. ತ್ರೇತಾಯುಗದಲ್ಲಿ ಯಾವ ಭೂಮಿಕೆ ಲಕ್ಷ್ಮಣನಿಗಿತ್ತೋ ಅದೇ ಭೂಮಿಕೆ ಶೇಷಾವತಾರಿ ಬಲರಾಮನಿಗೆ ಇರಬೇಕೆನ್ನುವುದು. ಪ್ರಭು, ಮತ್ತೀಗ ಪಾಪಿ ಕಂಸನ ವಿರುದ್ಧ ಈ ಭಯಂಕರ ಯುದ್ಧಕ್ಕೆ ಬಲಶಾಲಿ ಬಲರಾಮನ ಯಾವ ಭೂಮಿಕೆಯೂ ಇಲ್ಲವೇ? ಭೂಮಿಕೆ ಇದೆ ದೇವಿ. ಆದರೆ ಈ ಯುದ್ಧದ ನಿರ್ಣಯ ಕೃಷ್ಣನದ್ದು ಮತ್ತು ಯಾರು ನಿರ್ಣಯ ಮಾಡುವರೋ ಅದನ್ನು ಪೂರ್ಣ ಮಾಡುವ ಜವಾಬ್ದಾರಿಯು ಅವರದೇ ಆಗಿರುತ್ತದೆ. ಅದಕ್ಕಾಗಿ ಈ ಅತ್ಯಂತ ಮಹತ್ವಪೂರ್ಣ ಜವಾಬ್ದಾರಿಯ ನಿರ್ವಹಣೆಯು ಕೇವಲ ಕೃಷ್ಣನಷ್ಟೇ ಮಾಡಬೇಕು ದೇವಿ. ನಾರಾಯಣ ನಾರಾಯಣ, ನಾನು ತಿಳಿದುಕೊಂಡೆ ಪ್ರಭು, ನಾನು ತಿಳಿದುಕೊಂಡೆ. ಆದರೆ ಪ್ರಭು, ಇಂದು ನಂದಪುತ್ರ ಯಾವ ಭೂಮಿಕೆಯ ನಿರ್ವಹಣೆ ಮಾಡ ಹೊರಟಿಹನೋ ಅದರ ಪರಿಣಾಮ ಏನಾಗುತ್ತದೆ ಪ್ರಭು? ದೇವರ್ಷಿ, ನಿಮ್ಮ ಕುತೂಹಲ ಜಗದ್ವಿಖ್ಯಾತವೇ. ನೀವು ಯಾವುದೇ ಪರಿಣಾಮವನ್ನು ಸಮಯಕ್ಕೂ ಮೊದಲೇ ತಿಳಿಯಬಯಸುವಿರಿ. ಆದರೆ ಸತ್ಯವೇನೆಂದರೆ ಕಾರ್ಯದ ಪರಿಣಾಮ ಒಂದು ವಿಷಯದಿಂದ ನಿರ್ಧಾರವಾಗುತ್ತದೆ, ಮನುಷ್ಯನು ಮಾಡುವ ಕರ್ಮದ ಮೇಲೆ. ನಾರಾಯಣ ನಾರಾಯಣ, ನಿಮ್ಮಿಂದ ನನ್ನ ವ್ಯಾಕುಲತೆ ಇನ್ನೂ ಹೆಚ್ಚಾಯಿತು ಪ್ರಭು. ಈಗ ನನಗೆ ಆ ಕ್ಷಣದ ಪ್ರತೀಕ್ಷೆ ಇದೆ. ಹೇಗೆ ಕೃಷ್ಣ ತನ್ನ ಕರ್ಮದಿಂದ ಭವಿಷ್ಯ ಬದಲಿಸುತ್ತಾನೆ ಪ್ರಭು? ಮುಕ್ತಾನಾಂ ಪರಮಾಗತಿ. ಅರ್ಥ ಗೊತ್ತೇನು? ಇಲ್ಲವೇ? ಇದರ ಅರ್ಥ ನನ್ನ ಪರಮಶತ್ರು ಪರಮಪುರುಷ ಪರಮಾತ್ಮ ವಿಷ್ಣುವನ್ನು ತಮ್ಮ ಲಕ್ಷ್ಯ ಎನ್ನುತ್ತಾರೆ. ಅದರಿಂದ ಅವರ ಆತ್ಮಕ್ಕೆ ಮುಕ್ತಿ ದೊರೆಯಲು ಮುಕ್ತಾನಾಂ ಪರಮಾಗತಿ. ಯಾರು ಮುಕ್ತಾತ್ಮಗಳ ಅಂತಿಮ ಲಕ್ಷ್ಯವೋ ಇಂದು ಅವನೇ ಮುಕ್ತಿ ಪಡೆವ. ಅದಕ್ಕೆ ಹೇಗೆ ಸ್ವಾಗತ ಮಾಡಬೇಕೆಂದರೆ ನಾರಾಯಣನ ಅವತಾರಿಗೆ ಅವನು ಅದರಿಂದ ದುಃಖಿಸಬಾರದು. ಭಗವಂತ ಆದ್ರೆ ಅವನು ಮೋಸಗಾರ. ಈಗ ಅವನು ಮುಖ್ಯ ದ್ವಾರದಿಂದ ಬರ್ದೇನೆ ಇದ್ರೆ ಅವನಿಗೆ ಇನ್ನೊಂದು ಹೆಸರಿದೆ, ಹರಿ. ಹರಿ ಅರ್ಥಾತ್ ಪರಮ ಪವಿತ್ರ. ಅವನೆಷ್ಟೇ ಮೋಸ ಮಾಡಲಿ ಹಿಂದಿನಿಂದ ಯುದ್ಧ ಮಾಡುವವನಲ್ಲ. ಆದ್ದರಿಂದ ಅವನು ಬರುವುದು ಮುಖ್ಯ ದ್ವಾರದಿಂದಲೇ. ತಿಳಿಯಿತೇ? ನಿಲ್ಲಿ. ನವ ಕಂಜಲೋಚನ, ಕಂಜಮುಖಕರ, ಕಂಜಪದ, ಕಂಜಾರುಣಂ. ಯಾರ ಕಣ್ಣು ಕಿವಿ ಮುಖ ಎಲ್ಲವೂ ಕಮಲ ಪುಷ್ಪದ ಸಮಾನವೋ ಅವನ ಸ್ವಾಗತ ಈ ಕೇವಲವಾದ ಪುಷ್ಪದಿಂದಲೇ. ಕ್ಷಮಿಸಿ ಭಗವಂತ. ಹೆದರಬೇಡ, ಇಂದು ನೀನು ಜೀವಂತವಿರುವೆ. ಏಕೆಂದರೆ ಇಂದು ನಾನು ಕೇವಲ ಒಂದೇ ಹತ್ಯೆ ಮಾಡುವೆ. ಆ ವಂಚಕನದ್ದು, ಆ ಚಕ್ರಧಾರಿಯದ್ದು, ಅವನ ಅವತಾರದ್ದು. ಪ್ರಲಬ್ಧ ಚಾಣೂರ, ಹೋಗಿ ಮಥುರೆಯಲ್ಲಿ ಇರುವ ಎಲ್ಲ ಕಮಲ ಪುಷ್ಪವನ್ನು ಹುಡುಕಿ ತನ್ನಿ. ಹೋಗಿ. ಈಗ ಮುಕ್ತಾನಾಂ ಪರಮಾಗತಿಗೆ ಪೂರ್ಣ ಮುಕ್ತಿ ದೊರೆಯುವುದು.
ಇದೇನಾಗುತ್ತಿದೆ? ನನ್ನ ಲೇಖನಿ ಬರೆಯುತ್ತಿಲ್ಲ ಏಕೆ? ಇದೇನಾಗುತ್ತಿದೆ? ನಾನು ಪರಮಾವತಾರಿ ಶ್ರೀಕೃಷ್ಣನ ಪರಮ ಪಾವನ ಕಥೆಯನ್ನು ಮುಂದೆ ಬರೆಯಲೇಕೆ ಆಗದು? ನನ್ನಿಂದೇನಾದರೂ ಅಪರಾಧವಾಯಿತೆ? ಆ ಮಾತೆ ಸರಸ್ವತಿ ನನ್ನಿಂದ ಕೋಪಿಸಿಕೊಂಡಳೆ? ಇದ್ಯಾವುದೋ ಸಾಧಾರಣ ಘಟನೆಯಲ್ಲ. ಅವಶ್ಯವಾಗಿ ಇದರ ಹಿಂದೆ ಯಾವುದೋ ಬಹಳ ಆಳವಾದ, ಬಹಳ ದೊಡ್ಡ ರಹಸ್ಯವಿದೆ. ಏನು ಆ ರಹಸ್ಯ? ಏನು ಆ ರಹಸ್ಯ? ನಾನು ಅರಿಯಬೇಕು. ನಾನು ನನ್ನ ಯೋಗ ಶಕ್ತಿಯಿಂದ ಇದನ್ನು ಅರಿಯಲೇಬೇಕು. ಅರಿಯಲೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಅಧರ್ಮಿ ಕಂಸನ ಅಂತ್ಯ ಮಾಡೋದಿಕ್ಕೆ ನಾನು ನನ್ನ ಎಲ್ಲ ಪವಿತ್ರ ಶಕ್ತಿನ ಹಾಗೂ ನನ್ನ ಎಲ್ಲ ಶಸ್ತ್ರಗಳನ್ನು ಆವಾಹನೆ ಮಾಡಬೇಕು. ಆಗ ಮಾತ್ರ ಆ ಪಾಪಿ ಕಂಸನ ಅಂತ್ಯ ಮಾಡೋಕ್ಕಾಗತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ಉತ್ಸಾಹದ ಈ ಅವಸರದಲ್ಲಿ ನಾನು ಈ ರತ್ನ ಗಂಬಳಿಯನ್ನಿತ್ತೆ. ನಿನ್ನ ಹತ್ಯೆ ಮಾಡಲು ನನ್ನ ಈ ಭುಜಬಲ ಸಾಕಾಗಿತ್ತೆ. ಶ್ವಾಸ ಏರಿಳಿದು ತಿರುಗಿ ಅಸಮಂಜಸದ ಕ್ಷಣ ಎಣಿಸೀತು. ಮಿಲನದ ಘಳಿಗೆ ನಿಶ್ಚಿತವೇ. ಆದರೆ ನಿಜವಾಗಿ ನೀನು ಬಂದಾಗ ಏನಾಗುವುದಾಗ? ಕೇಶಿನಿ, ಅನಿಸಿಕೆ ಏನು? ಆತ ನಿಜವಾಗಿ ಬರುವನೇ? ಕ್ಷಮಿಸಬೇಕು ಮಹಾರಾಜ, ಆದರೆ ಇದು ಕೂಡ ಸಾಧ್ಯವಿದೆ. ಆ ಬಾಲಕ ಬರದಿದ್ದರೆ? ನಾನು ಎಂದಿನಿಂದ ಗೊತ್ತು ನಿನಗೆ? ಜನ್ಮ ಜನ್ಮದಿಂದ ಮಹಾರಾಜ. ಇನ್ನು ನಿನ್ನ ಪತಿ ಪರಮೇಶ್ವರನಲ್ಲಿ ವಿಶ್ವಾಸವಿಲ್ಲವೇ? ಕಂಸ, ನಾನು ಭಗವಂತ ಕಂಸ. ಈ ಭಗವಂತ ಕಂಸನು ಹೇಳಿದರೆ ಈಗಲೇ ಆ ಸಹಸ್ರನಾಮಗಳ ನಾರಾಯಣ ಬರುವನು. ಅವನು ಅವಶ್ಯ ಬರುವನು. ಗೊತ್ತಾಗ್ತಿಲ್ಲ ಯಾವಾಗ ಬರ್ತಾನೋ ಆ ನಾರಾಯಣನ ಅವತಾರಿ. ಪ್ರತೀಕ್ಷೆ ಮಾಡಿ ಮಾಡಿ ಪೂರ್ತಿ ರಾತ್ರಿ ಮುಗಿತಿದೆ ಇಲ್ಲಿ. ಇಲ್ಲಂತೂ ಆರತಿ ಮಾಡಕ್ ಕೊಟ್ಟ ಎಣ್ಣೆನೂ ಮುಗಿತಾ ಬಂತು. ನಾವಿಲ್ಲಿ ಕಾಯೋದ್ ಮಾತ್ರ ಮುಗಿತಾನೆ ಇಲ್ವಲ್ಲ. ಪ್ರಲಬ್ಧ, ಇದೇನೋ? ಅವನು ಬಂದ ಅನ್ಸುತ್ತೆ. ಇಷ್ಟು ಜೋರು ಗಾಳಿನ ಇದೆಲ್ಲಿಂದ ಬರ್ತಿದೆ? ಇಷ್ಟೊಂದು ಜೋರು ಗಾಳಿ ಹೊಡೆತ ಇದೆಲ್ಲಿಂದ ಬಂತು? ಅನ್ಸುತ್ತೆ ಅವನು ಬಂದಿದ್ದಾನೆ. ಹೋಗು, ಹೋಗಿ ಭಗವಂತ ಕಂಸರಿಗೆ ಸೂಚನೆ ಕೊಡು, ಅವನು ಬಂದಿದ್ದಾನೆ ಅಂತ. ಹೋಗು. ಎಲ್ಲ ಎಚ್ಚರಿಕೆಯಿಂದ ಇರಿ. ಭಗವಂತ ಕಂಸರ ಶತ್ರು ಸಹಸ್ರನಾಮಗಳ ನಾರಾಯಣ ಬಂದಿದ್ದಾನೆ. ಹೋಗಿ. ಅಧರ್ಮಿ, ಅತ್ಯಾಚಾರಿ, ಪಾಪಿ ಕಂಸ, ಎಲ್ಲಡಿಗಿದ್ಯಾ ನೀನು? ನೋಡು, ನಾನು ಬಂದಿದ್ದೀನಿ. ಅರೆ, ಬಂದವನು. ಕೇಶಿನಿ, ಇಲ್ಲಿ ಬಾ. ಬಂದ, ಆತ ಬಂದಿದ್ದಾನೆ. ಕೇಳಿಸಿತೆ? ಕೇಳು, ಆತ ಬಂದನು. ಇಷ್ಟೊಂದು ವರ್ಷದಿಂದ ನೀನು ನನ್ಗೋಸ್ಕರನೇ ಕಾಯ್ತಿದ್ದೆ ಅಲ್ವಾ? ಇಲ್ಲೋಡು, ನಾನು ಬಂದಿದ್ದೀನಿ. ನಿನ್ನ ಅಂತ್ಯ ಮಾಡೋದಿಕ್ ನಾನು ಬಂದಿದ್ದೀನಿ. ನನ್ನ ಎದುರಿಗೆ ಬಾ ಕಂಸ. ನನ್ನ ಎದುರಿಗೆ ಬಾ. ನನ್ನ ವರ್ಷಗಳ ಪ್ರತೀಕ್ಷೆ ಮುಗಿಯಿತು. ನೀನು ಕುಳಿತಿದ್ದೇಕೆ ಕೇಶಿನಿ? ನನ್ನ ಶತ್ರು ನನ್ನ ಭೇಟಿಗೆ ಬಂದನು. ನನ್ನ ಎದುರಿಗೆ ಬಾ ಕಂಸ. ಈಗ ಅವನನ್ನು ಕೊಂದು ನಾನು ಎಂದೆಂದಿಗೂ ಅಜೇಯ ಮತ್ತು ಅಮರನಾಗುತ್ತೇನೆ. ಬಂದಿತು ಶತ್ರು ಮಿಲನದ ವೇಳೆ. ನಿನ್ನ ಆಗಮನದ ಸೂಚನೆ ಸಿಕ್ಕಿತು. ನನ್ನ ಜೀವನದ ಭಾಗ್ಯ ದೊರೆಯಿತು. ಕೇಳುತ್ತಿದೆ ಈಗ ಉನ್ಮಾದದ ರಣಕಹಳೆ. ಬಂತಲ್ಲ ಶತ್ರು ಮಿಲನದ ವೇಳೆ. ತಂತಲ್ಲ ನನ್ನ ಜೀವನಕ್ಕೆ ಆನಂದ. ತಂತಲ್ಲ ನನ್ನ ಜೀವನಕ್ಕೆ ಆಹ್ಲಾದ. ಮುಗಿಯಿತು ಪ್ರತೀಕ್ಷೆಯ ಸಮಯ. ಬಂದಿತು. ರಾತ್ರಿ. ಇದು ಬಿರುಗಾಳಿಯಲ್ಲ, ಇದು ನನ್ನ ಶತ್ರುವಿಗಾಗುವ ಹೆದರಿಕೆಯಷ್ಟೇ. ಆರುವ ದೀಪದ ಸ್ಥಿತಿಯಂತೆ ಅಂತಹ ಹೆದರಿಕೆ ಇದು. ಬಂದನು ನನ್ನ ಶತ್ರು ಬಂದನು. ಓ ಎಲ್ಲವನ್ನು ತಿಳಿದವನೇ, ನಾನು ನಿನಗೆ ಕೃತಜ್ಞನು. ನೀನು ನನ್ನ ವರ್ಷಗಳ ಇಚ್ಛೆ
ಪೂರ್ಣ ಮಾಡಿದೆ. ನೀನು ನನ್ನ ಸಮ್ಮುಖ ಬರುತ್ತಿರುವೆ. ಬಾ. ಅವನು ಎಲ್ಲಿದ್ದಾನೆ? ಏ, ಬಾ ಬಾ. ಹೇಳುತ್ತಾರೆ ನೀನೇ ಭೂಗರ್ಭವು, ಅರ್ಥಾತ್ ಪೂರ್ತಿ ಜಗತ್ತು ನಿನ್ನ ಗರ್ಭದಲ್ಲಿದೆ.